ನಮ್ಮೆಲ್ಲರ ಕುಲಗುರುಗಳಾದ ಜೀವೋತ್ತಮರಾದ ಶ್ರೀಮನ್ ಮಧ್ವಾಚಾರ್ಯರ ಕುಲದೈವ ಯಾರು ಗೊತ್ತಾ? ಪೂರ್ವೇಪಿ ಕರ್ದಮ ಪರಾಶರ ಪಾಂಡುಮುಖ್ಯ ಯತ್ಸೇವಯ ಗುಣಗಣಾಢ್ಯಮಪತ್ಯಮಾಪುಃ ತಂ ಪೂರ್ಣ ಸದ್ಗುಣತನುಂ ಕರುಣಾಮೃತಾಬ್ಧಿಂ ನಾರಾಯಣಂ ಕುಲಪತಿಂ ಶರಣಂ ವ್ರಜೇಮ ಅಂತ ನಾರಾಯಣ ಪಂಡಿತಾಚಾರ್ಯರು ಮಧ್ವವಿಜಯದಲ್ಲಿ ಉಲ್ಲೇಖ ಮಾಡ್ತಾರೆ. ಅಂದರೆ ಶ್ರೀಮದ್ ಆಚಾರ್ಯರ ಪೂರ್ವಾಶ್ರಮದ ಮನೆ ದೈವ ಅನಂತ ಪದ್ಮನಾಭ ದೇವರು. ರಜತಪೀಠಪುರದಲ್ಲಿ ಅಂದ್ರೆ ಉಡುಪಿಯಲ್ಲಿ ಇವತ್ತಿಗೂ ಕ್ಷೇತ್ರ ಮೂರ್ತಿಯಾಗಿ ಕ್ಷೇತ್ರ ಪಾಲಕನಾಗಿ ನಮ್ಮೆಲ್ಲರನ್ನು ರಕ್ಷಣೆ ಮಾಡ್ತಾ ಇರುವ ಭಗವಂತ ಅನಂತ ಪದ್ಮನಾಭ ರೂಪದಲ್ಲಿ ಅಲ್ಲಿ ನೆಲೆ ನಿಂತಿದ್ದಾನೆ. ಈ ಅನಂತ ಪದ್ಮನಾಭ ದೇವರ ಸೇವೆ ಮಾಡೇನೆ ಮಧ್ಯಗೇಹ ಭಟ್ಟರು ಮತ್ತೆ ವೇದವತಿ ದೇವಿ ಆಚಾರ್ಯರ ಪೂರ್ವಾಶ್ರಮದ ತಂದೆ ತಾಯಿಗಳು ಅನೇಕ ವರ್ಷಗಳ ಕಾಲ ಅನಂತ ಪದ್ಮನಾಭ ದೇವರ ಸೇವೆಯನ್ನು ಮಾಡಿ ಸತ್ಯಲೋಕಾಧಿಪತಿಗಳಾದ ಜೀವೋತ್ತಮರಾದ ವಾಯುದೇವರನ್ನೇ ತಮ್ಮ ಮಕ್ಕಳಾಗಿ ಪಡೀತಾರೆ. ಅಂದರೆ ಅನಂತ ಪದ್ಮನಾಭನ ಸರ್ವೋತ್ತಮತ್ವ ಎಷ್ಟಿರಬಹುದು, ಅದು ಆ ಪರಮಾತ್ಮನಿಗೆ ಪರಮಾತ್ಮನೇ ಸಾಟಿ ಆಚಾರ್ಯರು ಹೇಳುವ ಹಾಗೆ. ಮತ್ತೆ ಅನಂತ ಪದ್ಮನಾಭ ದೇವರ ಕುರಿತಾಗಿ ಒಂದು ಅದ್ಭುತವಾದ ವ್ರತ ಇದೆ. ಅದು ಯಾವುದು ಅಂದ್ರೆ ಅನಂತ ಚತುರ್ದಶಿ ಅಥವಾ ಅನಂತ ಪದ್ಮನಾಭ ವ್ರತ ಅಂತ ಕರೀತಾರೆ. ಈ ಅನಂತ ಪದ್ಮನಾಭ ವ್ರತವನ್ನ ಭಾದ್ರಪದ ಮಾಸ ಶುಕ್ಲ ಪಕ್ಷದ 14ನೇ ದಿನ ಚತುರ್ದಶಿ ಎಂದು ಆಚರಣೆ ಮಾಡುವುದು ಪದ್ಧತಿ. ಯಾರು ಅನಂತ ಅಂತ ಕೇಳಿದ್ರೆ ಸಾಕ್ಷಾತ್ ನಾರಾಯಣ ಪರಮಾತ್ಮನೇ ಅನಂತ ಪದ್ಮನಾಭ ರೂಪದಲ್ಲಿ ಎಲ್ಲರಿಗೂ ದರ್ಶನ ಕೊಡ್ತಾನೆ. ಅನಂತ ಅನ್ನುವ ಪದಕ್ಕೆ ಅನೇಕ ಅರ್ಥಗಳಿವೆ. ಅನಂತ ಗುಣಪರಿಪೂರ್ಣನಾದವನು ಭಗವಂತ, ಅಂದರೆ ಲೆಕ್ಕವಿಲ್ಲದಷ್ಟು. ಬೇಸಿಕಲಿ ಅನಂತ ಅಂತ ಹೇಳಿದ್ರೆ ಕೌಂಟ್ಲೆಸ್, ಲೆಕ್ಕವಿಲ್ಲದಷ್ಟು ಗುಣಗಳನ್ನು ಭಗವಂತ ಹೊಂದಿರುವುದರಿಂದ ಭಗವಂತನನ್ನು ಅನಂತ ಅಂತ ಕರೀತಾರೆ. ಎಷ್ಟು ಭಗವಂತನ ಗುಣಗಳು ಅಂದ್ರೆ ಲಕ್ಷ್ಮೀ ದೇವಿಗೂ ಕೂಡ ಎಣಿಸ್ಲಿಕ್ಕೆ ಸಾಧ್ಯವಿಲ್ಲ, ಅಷ್ಟು ಗುಣಗಳು ಭಗವಂತನಲ್ಲಿದೆ. ಅನಂತ ಅಂದ್ರೆ ಅನಂತ ರೂಪಗಳನ್ನು, ಲೆಕ್ಕವಿಲ್ಲದಷ್ಟು ಭಗವಂತ ಅಷ್ಟು ರೂಪಗಳನ್ನು ಧಾರಣೆ ಮಾಡ್ತಾನೆ. ಮತ್ಸ್ಯ ಕೂರ್ಮ ವರಾಹಾದಿ ರೂಪಗಳಾಗಿರಬಹುದು, ಅಥವಾ ಕೇಶವನಾರಾಯಣಾದಿ ರೂಪಗಳಿರಬಹುದು, ಅಜಾದಿ ಭಗವದ್ ರೂಪಗಳಿರಬಹುದು. ಅನಂತ ರೂಪಗಳನ್ನು ಭಗವಂತ ಧಾರಣೆ ಮಾಡಿರುವುದರಿಂದ ಭಗವಂತನನ್ನ ಅನಂತ ಅಂತ ಸಂಬೋಧನೆ ಮಾಡಬಹುದು. ಇದಲ್ಲದೆ ವಿಶೇಷತೆ ಏನು ಅಂತ ಹೇಳಿದ್ರೆ ಲಕ್ಷ್ಮೀ ದೇವಿ ಕೂಡ ಭಗವಂತನ ಸೇವೆ ಮಾಡ್ಲಿಕ್ಕೆ ಅನಂತ ರೂಪಗಳನ್ನು ಧಾರಣೆ ಮಾಡ್ತಾಳೆ. ಮತ್ತೆ ಅನಂತ ಅಂದ್ರೆ ಕಾಲದ ಮಿತಿ ಇಲ್ಲ. ಆದಿ ಅಥವಾ ಹುಟ್ಟು ಸಾವು ಮಧ್ಯ ಇದ್ಯಾವುದು ಭಗವಂತನಿಗೆ ಆ ಲಿಮಿಟೇಷನ್ಸ್ ಇಲ್ಲದೆ ಇರೋದ್ರಿಂದ ಭಗವಂತನನ್ನ ಅನಂತ ಅಂತ ಕರೀತಾರೆ. ಶೇಷದೇವರನ್ನು ಕೂಡ ಅನಂತ ಅಂತ ಕರೆಯುವುದು. ಯಾಕೆ ಅಂದ್ರೆ ಶೇಷದೇವರಿಗೆ 1000 ಹೆಡೆಗಳಿವೆ. ಸಾಸಿರ ಅಥವಾ ಅನಂತ, 10, 100, ದಶ, ಸಹಸ್ರ ಇದೆಲ್ಲ ಪರಿಪೂರ್ಣತೆಯ ಸಂಕೇತ. ಭಗವಂತ ಅನಂತ ಗುಣ ಪರಿಪೂರ್ಣ, ಆಗ್ಲೇ ಹೇಳಿದ ಹಾಗೆ ಅದಕ್ಕೆ ಭಗವಂತನನ್ನ ಅನಂತ ಅಂತ ಕರೀತಾರೆ. ಇಲ್ಲಿ ಶೇಷದೇವರಿಗೆ 1000 ಹೆಡೆಗಳಿರೋದ್ರಿಂದ ಶೇಷದೇವರಿಗೆ ಅನಂತ ಅಂತ ಕರೆಯುವುದು. ನಾವು ಹೇಗೆ ಚಿಂತನೆ ಮಾಡಬೇಕು ಅಂತ ಹೇಳಿದ್ರೆ ಅನಂತ ಅನ್ನುವ ಶಬ್ದದಿಂದ ಪ್ರತಿಪಾದ್ಯರಾದ ಶೇಷದೇವರ ಮೇಲೆ ಅನಂತ ರೂಪಗಳನ್ನು ಧಾರಣೆ ಮಾಡಿ ಭಗವಂತನ ಸೇವೆ ಮಾಡುವ ಮಹಾಲಕ್ಷ್ಮೀ ದೇವಿ, ಆ ಶೇಷದೇವರ ಮೇಲೆ ಪಬಡಿಸಿರುವ ಅನಂತ ಗುಣಪರಿಪೂರ್ಣನಾದ ಭಗವಂತ, ಈ ತರ ಚಿಂತನೆ ಮಾಡಿದ್ರೆ ಅತ್ಯುತ್ತಮ. ಅದು ಪದ್ಮನಾಭ ಅಂತ ಅವಾಗ್ಲೇ ಹೇಳಿದ್ವಿ. ಶ್ರೀಮದಾಚಾರ್ಯರು ತಮ್ಮ ದ್ವಾದಶ ಸ್ತೋತ್ರದಲ್ಲಿ ಉದರಂ ಚಿಂತ್ಯಮೀಶಸ್ಯ ತನುತ್ವೇಪಿ ಅಖಿಲಂಭರಂ ಅಂತ ಹೇಳ್ತಾರೆ. ಅಂದ್ರೆ ಭಗವಂತನ ಹೊಟ್ಟೆ ನೋಡ್ಲಿಕ್ಕೆ ಸಣ್ಣದಾಗಿದೆ, ಆದ್ರೆ ಆ ಭಗವಂತ ಸಮಗ್ರ ಬ್ರಹ್ಮಾಂಡವನ್ನ 14 ಲೋಕಗಳನ್ನ ತನ್ನ ಉದರದಲ್ಲಿ ಹೊಟ್ಟೆಯಲ್ಲಿ ಇಟ್ಕೊಂಡಿದ್ದಾನೆ. ಆದ್ರೂ ಸಣ್ಣದಾಗಿ ಅದು ನಮಗೆಲ್ಲ ಕಾಣುತ್ತೆ. ಅದು ಕಮಲದಂತೆ ಅಷ್ಟು ಚೆನ್ನಾಗಿದೆಯಂತೆ. ಶ್ರೀಮದಾಚಾರ್ಯರು ವರ್ಣಿಸಿರುವ ಹಾಗೆ ದೇವರ ಉದರ ಕಮಲದಂತೆ ಇದೆಯಂತೆ, ಆದ್ದರಿಂದ ಪದ್ಮನಾಭ ಅಂತ ಕರಿತೀವಿ. ಅದಲ್ಲದೆ ನಾವೆಲ್ಲರೂ ಫೋಟೋಗಳಲ್ಲಿ ಅಥವಾ ಪ್ರತಿಮೆಗಳಲ್ಲಿ ಅಬ್ಸರ್ವ್ ಮಾಡಿರಬಹುದು, ಪರಮಾತ್ಮನ ನಾಭಿಯಿಂದ 14 ದಳದ ಕಮಲ ಒಂದು ಆಚೆ ಬಂದಿರತ್ತೆ. ಅದರಲ್ಲಿ ಚತುರ್ಮುಖ ಬ್ರಹ್ಮದೇವರು ಕೂತಿರ್ತಾರೆ. ಆದ್ದರಿಂದ ಆ ನಾಭಿಯಿಂದ ಯಾವ ಪದ್ಮ ಉದ್ಭವಿಸಿದ್ಯಲ್ಲ, ಆದ್ದರಿಂದ ಭಗವಂತನಿಗೆ ಪದ್ಮನಾಭ ಅಂತ ಕರೀತಾರೆ. ಸೊ ಈ ಅನಂತ ಪದ್ಮನಾಭ ದೇವರ ಚಿಂತನೆ ಅದು ಮಾಡಿದ್ರೆ ಸಕಲ ಸೌಖ್ಯಪ್ರದ, ಅಂದ್ರೆ ಅನಂತ ಫಲಗಳನ್ನು ಕೊಡತ್ತೆ. ಜಗನ್ನಾಥದಾಸರು ಹೇಳಿರುವ ಹಾಗೆ ನಾವೇನು ಸೇವೆ ಮಾಡ್ತೀವಿ ಭಗವಂತ ಅದನ್ನ ಅನಂತ ಮಡಿ ಮಾಡಿ ಕೊಟ್ಟು ನಮಗೆ ಅನುಗ್ರಹ ಮಾಡ್ತಾನೆ ಅಂತ. ಅನಂತ ಫಲಗಳನ್ನು ಭಗವಂತ ಕೊಡ್ತಾನೆ, ಆದ್ದರಿಂದ ಅವನು ಅನಂತ ಅಂತನೂ ನಾವು ಚಿಂತನೆ ಮಾಡಬೇಕು. ಇವಾಗ ಅನಂತ ಪದ್ಮನಾಭ ಈ ಪದಗಳ ಚಿಂತನೆಯನ್ನು ಯಥಾಶಕ್ತಿ ನಾವು ಮಾಡಿದೀವಿ. ಇವಾಗ ಅನಂತ ಪದ್ಮನಾಭ ವ್ರತದ ಹಿನ್ನೆಲೆ ಏನು ಅಂತ ತಿಳ್ಕೊಳ್ಳೋಣ.
ಈ ವ್ರತಗಳಲ್ಲಿ ಅತ್ಯುತ್ತಮವಾದ ವ್ರತ ಅನಂತ ಪದ್ಮನಾಭ ವ್ರತ ಅಂತ. ಏಕಾದಶಿ ಮೊದಲ ವ್ರತ, ಅದಾದ ಮೇಲೆ ಅತ್ಯುತ್ತಮವಾದ ವ್ರತ ಅಂತ ಹೇಳಿದ್ರೆ ಅನಂತ ಪದ್ಮನಾಭ ವ್ರತ. ಈ ಹಿಂದೆ ಹೇಳಿದ ಹಾಗೆ ಅನಂತ ವ್ರತವನ್ನು ಯಾರು ಆಚರಣೆ ಮಾಡ್ತಾರೋ ಅನಂತ ಫಲಗಳನ್ನ ಭಗವಂತ ಕೊಡ್ತಾನೆ ಅಂತ ಉಲ್ಲೇಖ ಇದೆ. ಈ ಅನಂತ ವ್ರತದ ಹಿನ್ನೆಲೆ ನಮಗೆ ಮಹಾಭಾರತದಲ್ಲಿ ಕಾಣ್ಲಿಕ್ಕೆ ಸಿಗತ್ತೆ. ಧರ್ಮರಾಜ ರಾಜಸೂಯ ಯಾಗವನ್ನು ಮಾಡ್ತಾನೆ. ಆ ರಾಜಸೂಯ ಯಾಗವನ್ನು ಮಾಡಿದಾಗ ಕೌರವರನ್ನು ಇನ್ವೈಟ್ ಮಾಡ್ತಾನೆ ರಾಜಸೂಯ ಯಾಗಕ್ಕೆ. ಆವಾಗ ಅವರು ಇಂದ್ರಪ್ರಸ್ಥದಲ್ಲಿ ಇರ್ತಾರೆ ಪಾಂಡವರೆಲ್ಲ. ಆ ಇಂದ್ರದೇವರ ಪೂರ್ಣಾನುಗ್ರಹಕ್ಕೆ ಪಾತ್ರರಾಗಿ ವಿಶ್ವಕರ್ಮ ಒಂದು ದೊಡ್ಡ ಭವನವನ್ನ ನಿರ್ಮಾಣ ಮಾಡಿಕೊಟ್ಟಿರ್ತಾನೆ ಪಾಂಡವರಿಗೆ. ಹೇಗೆ ಅಂದ್ರೆ ಮಾಯಾಜಾಲಗಳು, ವಿಚಿತ್ರವಾದಂತಹ ದೃಶ್ಯಗಳು ಇದೆಲ್ಲ ನಮಗೆ ಆ ಅರಮನೆಯಲ್ಲಿ ಕಾಣ್ಲಿಕ್ಕೆ ಸಿಗ್ತಾ ಇರುತ್ತೆ. ದುರ್ಯೋಧನಾದಿಗಳಿಗೆ ಇದು ಗೊತ್ತಿರಲ್ಲ. ದುರ್ಯೋಧನ, ಶಕುನಿ, ದುಶ್ಯಾಸನ ಇತ್ಯಾದಿ ಇವರೆಲ್ಲ ಪಾಂಡವರ ಇನ್ವಿಟೇಷನ್ಗೆ ಬಂದಿರ್ತಾರೆ ರಾಜಸೂಯ ಯಾಗಕ್ಕೆ. ಬೆರಗಾಗ್ತಾರೆ, ನೋಡಿ ಅಪ್ಪ ಎಂತ ಅರಮನೆ ಕಟ್ಸಿದ್ದಾರೆ ಪಾಂಡವರು ಅಂತ ಬೆರಗಾಗ್ತಾ ಇರ್ಕೊಂಡು ಹಂಗೆ ನೋಡ್ಕೊಂಡು ಬರ್ತಾ ಇರ್ತಾರೆ. ಆವಾಗ ಎದುರುಗಡೆ ಒಂದು ಸರೋವರದ ತರ ಕಾಣುತ್ತೆ ದುರ್ಯೋಧನನಿಗೆ. ಅದಕ್ಕೆ ಏನ್ ಮಾಡ್ತಾನೆ ದುರ್ಯೋಧನ, ಇದ್ರಲ್ಲಿ ನೀರಿದೆ ಅಂತ ಹೇಳಿ ತನ್ನ ವಸ್ತ್ರವನ್ನ ಮೇಲೆತ್ಕೊಂಡು ನಡೀತಾನೆ. ಅಲ್ಲಿ ನೋಡಿದ್ರೆ ನೀರೇ ಇರಲ್ಲ. ಮತ್ತೆ ಮುಂದೆ ಹೋಗ್ತಾ ಆಶ್ಚರ್ಯ ಪಡ್ತಾನೆ ದುರ್ಯೋಧನ. ಮತ್ತೆ ಮುಂದೆ ಹೋಗ್ತಾ ಮತ್ತೆ ಒಂದು ಸರೋವರದ ತರ ಕಾಣುತ್ತೆ ದುರ್ಯೋಧನನಿಗೆ. ಅವನೇನ್ ಅನ್ಕೋತಾನೆ, ಹಿಂದೆ ಅದೇ ತರ ಇತ್ತು, ಏನ್ ನೀರೆಲ್ಲ ಏನು ಇರ್ಲಿಲ್ಲ, ಇವಾಗ ಹಂಗೆ ನಡಿಯೋಣ ಅಂತ ಕಾಲಿಡ್ತಾನೆ. ಒಳಗಡೆ ಬಿದೋಗ್ತಾನೆ ಆ ಸರೋವರದಲ್ಲಿ. ಇದರಿಂದ ಅವನು ಪೂರ್ತಿ ಬಟ್ಟೆ ಎಲ್ಲ ತೇವ ಆಗಿ ಹೋಗುತ್ತೆ. ಇದನ್ನೆಲ್ಲ ದ್ರೌಪದಿ ದೇವಿ ಮತ್ತೆ ರುಕ್ಮಿಣಿ ಇವರೆಲ್ಲ ನಿಂತ್ಕೊಂಡು ನೋಡ್ತಾ ಇರ್ತಾರೆ. ಈ ದೃಶ್ಯಗಳನ್ನೆಲ್ಲ ನೋಡ್ಬಿಟ್ಟು ನಗ್ತಾರೆ. ಎಂಥ ಮೂರ್ಖ ಇರ್ಬೋದು ದುರ್ಯೋಧನ, ಅಷ್ಟು ಗೊತ್ತಾಗ್ಲಿಕ್ಕಿಲ್ಲ ಇವನಿಗೆ ಅಂತ ಹೇಳಿ ಹಾಸ್ಯ ಮಾಡ್ತಾರೆ ದುರ್ಯೋಧನನ ಮೇಲೆ ದ್ರೌಪದಿ ದೇವಿಯರು. ಇದನ್ನ ಕಂಡು ದುರ್ಯೋಧನನಿಗೆ ಬಹಳ ಬೇಸರ ಆಗತ್ತೆ, ಕೋಪ ಬರುತ್ತೆ ದುರ್ಯೋಧನಿಗೆ. ಮೊದಲೇ ಕಲಿ ದುರ್ಯೋಧನ. ವಿಶೇಷ ಆಗ್ರಹಕ್ಕೆ ಒಳಗಾಗ್ತಾನೆ ದುರ್ಯೋಧನ. ಅಪಮಾನ ಸಹಿಸ್ಲಿಕ್ಕಾಗಲ್ಲ ದುರ್ಯೋಧನಂಗೆ. ಬಂದ್ಬಿಡ್ತಾನೆ. ಬಂದು ಶಕುನಿಗೆ ಹೇಳ್ತಾನೆ, ಶಕುನಿ ಈ ತರ ಆಯ್ತಲ್ಲ ಮಾವ, ಏನ್ ಮಾಡೋದು ಅಂತ ಹೇಳಿದಾಗ ಶಕುನಿ, ತಾಳಪ್ಪ ದುರ್ಯೋಧನ, ಇದು ಪಾಂಡವ್ರಿಗೆ ಒಳ್ಳೆ ಪಾಠ ಕಲಿಸ್ತೀನಿ ನಾನು. ಅವ್ರಿಗೆ ದ್ಯೂತಕ್ಕೆ ನಾನು ಆಹ್ವಾನ ಕೊಡ್ತೀನಿ. ಆ ದ್ಯೂತದಲ್ಲಿ ನನ್ನ ಹತ್ರ ಒಂದು ವಿಶೇಷವಾದಂತಹ ಪಗಡೆ ಆಟದ್ದು ಡೈಸ್ ಇದೆ, ಅದನ್ನ ಹಾಕಿ ನನ್ನ ಪಾಂಡವರನ್ನ ಸೋಲಿಸ್ಬಿಡ್ತೀನಿ ಅಂತ ಹೇಳಿ ಶಕುನಿ ಈ ತರ ಒಂದು ಪ್ಲಾನ್ ಮಾಡ್ಕೋತಾನೆ. ಈ ಕುತಂತ್ರ ಬುದ್ಧಿ ಶಕುನಿ ಇತ್ಯಾದಿಗಳಿಗೆಲ್ಲ. ಅದ್ರ ಹಾಗೇನೆ ಧರ್ಮರಾಜಾದಿಗಳನ್ನ ಆಹ್ವಾನ ಮಾಡ್ತಾರೆ ಈ ದ್ಯೂತಕ್ಕಾಗಿ. ರಾಜ ಧರ್ಮ ಏನು ಅಂತ ಹೇಳಿದ್ರೆ, ಯಾವ ಆಟಕ್ಕೆ ಕರೆದ್ರೂ ರಾಜ ತಾನು ನಿರಾಕರಣೆ ಮಾಡುವಂತಿಲ್ಲ. ಧರ್ಮರಾಜ ಧರ್ಮನಿಷ್ಠ, ಪರಮನಿಷ್ಠ ಅವನು. ಆದ್ರಿಂದ ಪಾಂಡವರು ಹೋಗ್ತಾರೆ ದ್ಯೂತಕ್ಕೆ. ಆದ್ರೆ ಈ ತರ ಮೋಸ ಮಾಡ್ತಾರೆ ಅಂತ ಪಾಂಡವರಿಗೆ ಗೊತ್ತಿರಲ್ಲ. ಆದರೂ ಮೋಸಕ್ಕೊಳಗಾಗ್ತಾರೆ. ಎಷ್ಟು ಹೀನಾಯವಾದ ಪರಿಸ್ಥಿತಿ ಆಗ ಅದು ಎಲ್ರಿಗೂ ಗೊತ್ತಿರೋ ವಿಷಯನೇ. ಕಿರೀಟಾದಿಗಳು, ಆಭರಣಗಳನ್ನ ಕಳ್ಕೊತಾರೆ, ಇಂದ್ರಪ್ರಸ್ಥವನ್ನ ಕಳ್ಕೊತಾರೆ, ರಾಜ್ಯವನ್ನ ಕಳ್ಕೊತಾರೆ, ಎಲ್ಲದರಿಂದ ಭ್ರಷ್ಟರಾಗ್ತಾರೆ ಪಾಂಡವರು. ಅದಲ್ಲದೆ ದ್ರೌಪದಿ ದೇವಿಯರ ಮಾನಾಪಹರಣ ಆಗತ್ತೆ. ಆಗ ಶ್ರೀಕೃಷ್ಣ ಬಂದು ರಕ್ಷಣೆ ಮಾಡ್ತಾನೆ. ಆದರೂ ಇದೆಲ್ಲ ಆದ್ಮೇಲೆ ಕಡೆಯ ಪಂದ್ಯ ಏನಿರುತ್ತೆ ಅಂತ ಹೇಳಿದ್ರೆ, ಎಲ್ಲರಿಗೂ ಗೊತ್ತಿರುವ ಹಾಗೆ 12 ವರ್ಷದ ವನವಾಸ, 1 ವರ್ಷ ಅಜ್ಞಾತವಾಸ ಅಂತ ಕಡೆಯ ಪಂದ್ಯ. ಅದನ್ನು ಪಾಪ ಧರ್ಮರಾಜ ಸೋಲ್ತಾನೆ. ಇದಾದ ಮೇಲೆ ಧರ್ಮರಾಜಾದಿಗಳು ಅವರು ಕೊಟ್ಟಿರುವ ಮಾತಿನಂತೆ ಎಲ್ಲವನ್ನು, ರಾಜ್ಯವನ್ನು ಪರಿತ್ಯಾಗ ಮಾಡಿ ಅವರು ವನವಾಸಕ್ಕೆ ಹೊರಡ್ತಾರೆ. ಆಗ ಶ್ರೀಕೃಷ್ಣ ಪರಮಾತ್ಮನ ಭೇಟಿ ಆಗತ್ತೆ. ಪಾಂಡವರಿಗೂ ಶ್ರೀಕೃಷ್ಣನಿಗೂ ಭೇಟಿ ಆಗತ್ತೆ. ಸ್ವಾಮಿ ಯಾಕೆ ಈ ತರ ಆಯ್ತು, ಇದರ ಪರಿಹಾರಕ್ಕಾಗಿ ನಾವು ಏನ್ ಮಾಡಬಹುದು ಅಂತ ಶ್ರೀಕೃಷ್ಣನಲ್ಲಿ ಪ್ರಾರ್ಥನೆ ಮಾಡಿದಾಗ ಪಾಂಡವರು, ಆಗ ಶ್ರೀಕೃಷ್ಣ ಪರಮಾತ್ಮ ಒಳ್ಳೆ ಉಪಾಯವನ್ನ ಹೇಳ್ತಾನೆ. ನೋಡಪ್ಪ, ಅನಂತ ಚತುರ್ದಶಿ ಅಂತ ವ್ರತ ಇದೆ. ಭಾದ್ರಪದ ಮಾಸದ ಶುಕ್ಲ ಪಕ್ಷದ ಚತುರ್ದಶಿ ದಿನ ಆಚರಣೆ ಮಾಡೋದು ಪರಮ ಪವಿತ್ರವಾದಂತಹ ವ್ರತ. ಇದನ್ನ ಆಚರಣೆ ಮಾಡು, ನಿನಗೆಲ್ಲ ಒಳ್ಳೇದಾಗತ್ತೆ ಅಂತ ಶ್ರೀಕೃಷ್ಣ ಪರಮಾತ್ಮ ತಾನೇ ಉಪದೇಶ ಮಾಡ್ತಾನೆ. ಅದಕ್ಕೆ ಒಂದು ಹಿನ್ನೆಲೆ ಇದೆ, ಕಥೆ ಇದೆ. ಏನು ಅನಂತ ಚತುರ್ದಶಿ ವ್ರತ ಅಂತ ಹೇಳಿದ್ರೆ, ಹಿಂದೆ ಸುಮಂತು ಅಂತ ಒಬ್ಬ ಮಹಾರಾಜ, ಅವನಿಗೆ ದೀಕ್ಷಾ ಅನ್ನೋ ಒಬ್ಳು ಮಡದಿ, ಅವರಿಗೆ ಶೀಲೆ ಅಂತ ಒಬ್ಳು ಮಗಳಿರ್ತಾಳೆ. ಅವಳ ಹೆಸರಿಗೆ ತಕ್ಕಂಗೆ ಸುಶೀಲಳು, ಅಂದ್ರೆ ಶೀಲವಂತಳು, ಒಳ್ಳೆ ಗುಣ ಉಳ್ಳವಳು, ಪರಮ ಸಾಧ್ವಿ ಶೀಲೆ ಅನ್ನೋವಳು. ಕಾರಣಾಂತರಗಳಿಂದ ಅವರ ತಾಯಿ ಅಂದ್ರೆ ದೀಕ್ಷಾ ಮರಣ ಹೊಂದುತ್ತಾಳೆ. ಅದಾದ್ಮೇಲಿಂದ ಸುಮಂತು ಆ ಮಗಳಿಗೆ ಯಾವ ತಾಯಿ ಇಲ್ಲದೆ ಇರುವ ಕೊರತೆ ಬರಬಾರದು ಅಂತ ಹೇಳಿ
ಇನ್ನೊಂದು ಮದುವೆ ಆಗ್ತಾನೆ. ಅವಳು ಕರ್ಕಶೆ ಅಂತ ಅವಳ ಹೆಸರಿಗೆ ತಕ್ಕಂಗೆ ಕರ್ಕಶೆನೆ. ಈ ಮಲತಾಯಿ ಬುದ್ಧಿ ತೋರಿಸ್ಬಿಡ್ತಾಳೆ. ಅಂದ್ರೆ ಶೀಲೆಗೆ ಕಾಟ ಕೊಡೋದು, ಅವಳಿಗೆ ಅನ್ನಾಹಾರಾದಿಗಳನ್ನ ಸರಿಯಾಗಿ ಕೊಡದೇ ಇರೋದು, ಸರಿಯಾಗಿ ಟ್ರೀಟ್ ಮಾಡ್ತಾ ಇರಲ್ಲ ಆ ಶೀಲೆಯನ್ನ. ಆದ್ರೂ ಪರವಾಗಿಲ್ಲ, ದೇವರ ಸಂಕಲ್ಪ ಅಂತ ಇದೆಲ್ಲ ಸಹಿಸ್ಕೊಂಡು ಹೋಗ್ತಾ ಇರ್ತಾರೆ. ಸುಮಂತ್ಗೂ ಇದನ್ನೆಲ್ಲ ನೋಡಿ ಬಹಳ ಬೇಸರ ಆಗತ್ತೆ. ಕಾಲ ಹೋಗ್ತಾ ಇರತ್ತೆ. ಆಮೇಲೆ ಶೀಲೆ ದೊಡ್ಡವಳಾಗ್ತಾಳೆ. ಶೀಲೆಗೆ ಒಳ್ಳೆಯ ವರನನ್ನು ಹುಡುಕಿ ಮದುವೆ ಮಾಡ್ಬೇಕು ಅಂತ ಸುಮಂತು ಸಂಕಲ್ಪ ಮಾಡ್ತಾನೆ. ಅದೇ ಸಮಯಕ್ಕೆ ಸರಿಯಾಗಿ ಕೌಂಡಿಣ್ಯ ಎನ್ನುವ ಒಬ್ಬ ಮುನಿಗಳು, ಅವರು ಪರಮ ಸಾತ್ವಿಕರು, ಅವರು ಶೀಲೆಯನ್ನ ಮದುವೆ ಆಗ್ತಾರೆ. ಎಂಥ ದುರ್ಬುದ್ಧಿ ಅಂದ್ರೆ ಕರ್ಕಶೆಗೆ, ಮದುವೆ ಆದ್ಮೇಲಿಂದ ಒಂದು ಉಡುಗೊರೆ ಅಂತ ಕೊಡ್ಬೇಕಲ್ಲ, ಅದನ್ನು ಕೊಡೋದಿಲ್ವಂತೆ. ಎಲ್ಲ ಅವರು ರಾಜರು ಆದ್ರೂನು ಎಲ್ಲ ಸಂಪತ್ತನ್ನೆಲ್ಲ ಒಂದ್ ಕಡೆ ಮುಚ್ಚಿಟ್ಟು ನಮ್ಮ ಹತ್ರ ಏನು ಇಲ್ಲ ಅಂತ ಸುಳ್ಳು ಹೇಳಿ ಬರೀ ಮಜ್ಜಿಗೆಯನ್ನ ಕೊಟ್ಟು ಕಳಿಸ್ತಾಳೆ, ಮೊಸರನ್ನವನ್ನ ಕೊಟ್ಟು ಕಳಿಸ್ತಾಳಂತೆ. ಅಷ್ಟು ದುರ್ಬುದ್ಧಿ ಕರ್ಕಶೆಗೆ. ಆದ್ರೂ ಕೌಂಡಿಣ್ಯರು ಮತ್ತೆ ಶೀಲೆ ಇದೆಲ್ಲ ಲೆಕ್ಕಿಸದೆ ಭಗವಂತನ ಸಂಕಲ್ಪ ಅಂತ ಹೇಳಿ ಹೊರಡ್ತಾರೆ. ಸುಮಂತುನು ಇದನ್ನೆಲ್ಲ ನೋಡಿ ಬಹಳ ಬೇಸರ ಪಟ್ಕೋತಾನೆ. ಭಗವಂತನ ಸಂಕಲ್ಪ ಅಂತ ಹೇಳಿ ಕೌಂಡಿಣ್ಯ ಮತ್ತು ಶೀಲೆ ತಮ್ಮ ಆಶ್ರಮಕ್ಕೆ ನಡೀತಾರೆ. ಆಶ್ರಮಕ್ಕೆ ನಡೀತಾ ಸಂಧ್ಯಾ ವಂದನೆಯ ಕಾಲ, ಮಾಧ್ಯಾಹ್ನಿಕ. ಆಗಿನ ಕಾಲದಲ್ಲಿ ಸಂಧ್ಯಾ ವಂದನೆ ಅಂದ್ರೆ ಏನೇ ಆಗ್ಲಿ ಮಿಸ್ ಮಾಡೋ ತರ ಇರ್ಲಿಲ್ಲ. ನಾವು ಕೇಳ್ತೀವಲ್ಲ ಮಹಾಭಾರತದಲ್ಲಾಗ್ಲಿ, ಅದ್ರಲ್ಲೆಲ್ಲ ಸಂಧ್ಯಾ ವಂದನೆಗೋಸ್ಕರನೇ ಒಂದು ಕಾಲವನ್ನ ಸಪರೇಟ್ ಆಗಿ ಇದ್ ಮಾಡ್ತಾ ಇದ್ರಂತೆ, ನಿಗದಿ ಮಾಡ್ತಾ ಇದ್ರಂತೆ. ಯುದ್ಧವನ್ನ ನಿಲ್ಲಿಸಿ ಸಂಧ್ಯಾ ವಂದನೆ ಮಾಡಿ ಮತ್ತೆ ಕಂಟಿನ್ಯೂ ಮಾಡ್ಬೇಕು, ಈ ತರ. ಅಂದ್ರೆ ಸಂಧ್ಯಾ ವಂದನೆ ಬಗ್ಗೆ ಎಷ್ಟು ನಿಷ್ಠೆ ಇತ್ತು. ನಮ್ ಕಡೆ ಇವಾಗ ಸಂಧ್ಯಾ ವಂದನೆ ಬಿಟ್ಟೇ ಹೋಗಿದೆ. ಅದೇ ಫೌಂಡೇಶನ್ ಬ್ರಾಹ್ಮಣತ್ವಕ್ಕೆ, ಅದೇ ಬಿಟ್ಟು ಹೋಗಿದೆ ಇವಾಗ. ಆಗಿನ ಆ ಪರಿಸ್ಥಿತಿಯಲ್ಲಿ ನಾವ್ ಇವಾಗ ಇದೀವಿ. ಆ ಕೌಂಡಿಣ್ಯರು ಮಹಾನುಭಾವರು, ಅವರು ಸರಿಯಾದ ಸಮಯಕ್ಕೆ ಮಾಧ್ಯಾಹ್ನಿಕ ಮಾಡ್ಬೇಕು ಅಂತ ಹೇಳಿ ಯಮುನೆಯ ತೀರ ಅಲ್ಲಿ ನಿಲ್ತಾರೆ. ಆ ಶೀಲೆಗೆ ಹೇಳಿ ನಾನು ಸಂಧ್ಯಾ ವಂದನೆ ಮಾಡ್ಕೊಂಡ್ ಬರ್ತೀನಿ ಅಂತ ಹೋಗಿ ನದಿಗೆ ಹೋಗ್ತಾರೆ ಕೌಂಡಿಣ್ಯರು. ಆಗ ಆ ನದಿ ದಡದಲ್ಲೇನೆ ಒಂದಷ್ಟು ಜನ ಮಹಿಳೆಯರು ಒಂದು ವ್ರತವನ್ನ ಆಚರಣೆ ಮಾಡ್ತಾ ಇದ್ದಿದ್ದು ಶೀಲೆಯ ಗಮನಕ್ಕೆ ಬೀಳತ್ತೆ. ಏನೋ ಒಂದು ಕೆಂಪು ದಾರವನ್ನ ಇಟ್ಕೊಂಡು ಪೂಜೆ ಮಾಡ್ತಾ ಇರ್ತಾರೆ ಆ ಮಹಿಳೆಯರೆಲ್ಲ. ಇವಳು ಕ್ಯೂರಿಯಾಸಿಟಿ ಜಾಸ್ತಿ ಆಗತ್ತೆ ಶೀಲೆಗೆ. ಹೋಗಿ ಕೇಳ್ತಾಳೆ, ಏನ್ ಪೂಜೆ ಮಾಡ್ತಾ ಇದ್ದೀರಾ, ಏನ್ ವ್ರತ ಇದು, ಇದ್ರ ಬಗ್ಗೆ ನಂಗೂ ಸ್ವಲ್ಪ ಹೇಳ್ತೀರಾ ಅಂತ ವಿನಮ್ರವಾಗಿ ಕೇಳ್ಕೊಳ್ತಾಳೆ ಆ ಶೀಲೆ. ಆಗ ಅಲ್ಲಿರುವ ಮಹಿಳೆಯರೆಲ್ಲ, ಇದು ಅನಂತ ಪದ್ಮನಾಭ ವ್ರತ, ಅನಂತ ಪದ್ಮನಾಭನ ಕುರಿತಾಗಿ ಮಾಡುವಂತಹ ವ್ರತ, ಅನೇಕ ಸೌಖ್ಯಗಳನ್ನ ಭಗವಂತ ಕೊಡ್ತಾನೆ ಇದರಿಂದ ಅಂತ ಹೇಳಿ ಆ ಅಧಿಷ್ಠಾನವಾಗಿ ಒಂದು 14 ಎಳೆಗಳ ಒಂದು ಕೆಂಪು ದಾರ, ಆ ದಾರವನ್ನು ಇಟ್ಟು ಪೂಜೆ ಮಾಡ್ತಾ ಇರ್ತಾರೆ. ನಂತರ ಅದನ್ನ ಧಾರಣೆ ಮಾಡೋದು ಇದು ವ್ರತದ ನಿಯಮ. ಸರಿ ಆಗ್ಲಿ ಅಂತ ಹೇಳಿ ಭಗವಂತನ ಸೇವೆ ಇದನ್ನ ಮಾಡೋದ್ರಿಂದ ಒಳ್ಳೇದಾಗತ್ತೆ ಅಂತ ಹೇಳಿ ನಾವ್ ಯಾಕೆ ಮಾಡಬಾರ್ದು ಅಂತ ಹೇಳಿ ಶೀಲೆ ಕೂಡ ಆ ವ್ರತವನ್ನ ಆಚರಣೆ ಮಾಡ್ಲಿಕ್ಕೆ ಶುರು ಮಾಡ್ತಾಳೆ. ವ್ರತದ ಆಚರಣೆ ಆಗತ್ತೆ, ಭಕ್ತಿ ಶ್ರದ್ಧೆಗಳಿಂದ ಪೂಜೆ ಮಾಡ್ತಾಳೆ. ಏನು ಆ ಮೊಸರನ್ನ ಅವರ ಕರ್ಕಶೆ ಕೊಟ್ಟಿರ್ತಾಳಲ್ಲ, ಅದನ್ನೇ ಒಂದು ಭಾಗ ನೈವೇದ್ಯ ಮಾಡಿ ಮಿಕ್ಕಿದ್ದನ್ನ ಬ್ರಾಹ್ಮಣರಿಗೆ ದಾನ ಮಾಡ್ತಾಳೆ. ಆ ಕೆಂಪು ಆ ದಾರವನ್ನು ಏನು ಪೂಜೆ ಮಾಡಿರ್ತಾಳಲ್ಲ, ಅದನ್ನ ತನ್ನ ಭುಜಕ್ಕೆ ಕಟ್ಕೊಂಡಿರ್ತಾಳೆ. ಸರಿ ಆಯ್ತು, ಕೌಂಡಿನ್ಯರ ಸಂಧ್ಯಾ ವಂದನೆ ಆಯ್ತು, ಆಶ್ರಮಕ್ಕೆ ಹೊರಡ್ತಾರೆ. ಆಶ್ರಮಕ್ಕೆ ತಲುಪಿದ ಮೇಲೆ ಕೌಂಡಿನ್ಯರು ಈ ದಾರವನ್ನ ನೋಡ್ತಾರೆ. ಏನಿದು ದಾರ ಅಂತ ಕೇಳಿದಾಗ, ಇದೆಲ್ಲ ಆಗೋಕ್ಕಿಂತ ಮುಂಚೆ ಏನು ಶೀಲೆ ಮಾಡಿರುವ ವ್ರತದಿಂದ ಕೌಂಡಿನ್ಯರ ಆಶ್ರಮ ಸಂಪದ್ಭರಿತವಾಗಿ ಹೋಗಿರತ್ತೆ. ಏನು ಗೋ ಸಂಪತ್ತು, ಧನ ಧಾನ್ಯ ಎಲ್ಲ ಸಮೃದ್ಧಿಯಾಗಿ ಭಗವಂತ ಅನುಗ್ರಹ ಮಾಡಿರ್ತಾನೆ ವ್ರತದ ಆಚರಣೆಯ ಫಲವಾಗಿ. ಇದು ಕೌಂಡಿನ್ಯರಿಗೆ ಗೊತ್ತಿರಲ್ಲ. ಅಲ್ಲಿ ಹೋಗ್ತಾರೆ, ಆಶ್ರಮಕ್ಕೆ ಹೋಗ್ತಾರೆ. ಆ ಶೀಲೆಯ ಭುಜದಲ್ಲಿ ಆ ದೂರ ಏನಿರುತ್ತೆ ಅದನ್ನ ನೋಡ್ತಾರೆ. ಏನದು ದಾರ ಅಂತ ಕೇಳ್ತಾರೆ ಕೌಂಡಿನ್ಯರು ಶೀಲೆಯನ್ನ. ಸ್ವಾಮಿ, ಈ ತರ ಆ ಯಮುನೆಯ ತೀರದಲ್ಲಿ ಮಹಿಳೆಯರು ಆಚರಣೆ ಮಾಡ್ತಾ ಇದ್ದು ವ್ರತವನ್ನ ನೋಡಿ ನಾನು ಆಚರಣೆ ಮಾಡಿದೆ. ಅದರ ಏನು ಅಧಿಷ್ಠಾನ ಅಂತ ನಾವು ಆ ದಾರವನ್ನ ಪೂಜೆ ಮಾಡಿರ್ತೀವಿ, ಅದನ್ನ ಕಟ್ಕೊಳ್ಳೋದು ಸಂಪ್ರದಾಯ ಅಂತ ಹೇಳಿ ಕಟ್ಕೊಂಡಿದ್ದೀನಿ ಸ್ವಾಮಿ ಅಂತ ಹೇಳ್ತಾಳೆ ಶೀಲೆ. ನೋಡಿ, ಅಂತಹ ಮಹಾನುಭಾವರು ಕೌಂಡಿನ್ಯರು, ಅವರನ್ನು ಈ ಕಲಿ ಬಿಡಲ್ಲ. ಆ ಸಾತ್ವಿಕರ ಬುದ್ಧಿಯಲ್ಲೂ ಏನಾರು ಒಂದು ಅಡಚಣೆ ಹಾಕ್ತಾನೆ. ಕೆಟ್ಟ ಬುದ್ಧಿ ಬಂದೇ ಬರತ್ತೆ. ಇಲ್ಲ ನೀನು ಪೂಜೆ ಅದೆಲ್ಲ ಏನು ಮಾಡಿಲ್ಲ, ನನ್ನನ್ನು ವಶೀಕರಣ ಮಾಡ್ಕೋಬೇಕು ಅಂತ ಯಾವ್ದೋ ದಾರ ಕಟ್ಕೊಂಡ್ ಬಂದಿದ್ಯಾ ಅಂತ ಹೇಳಿ ಆವೇಶಕ್ಕೊಳಗಾಗಿ ಏನ್ ಮಾಡ್ತಾರೆ, ಆ ದಾರವನ್ನ ಕಿತ್ತು ಅಗ್ನಿಗೆ ಹಾಕ್ಬಿಡ್ತಾರೆ. ಅಲ್ಲಿಂದ ಪ್ರಾಬ್ಲಮ್ ಶುರು ಆಗತ್ತೆ. ಏನು ಧನ ಸಂಪತ್ತು, ಧಾನ್ಯ ಸಂಪತ್ತು, ಗೋ ಸಂಪತ್ತು ಎಲ್ಲ ವಿನಾಶ ಆಗೋಗತ್ತೆ. ಕಡೆಗೆ ಕೌಂಡಿನ್ಯರಿಗೆ ತುಂಬಾ ಬೇಜಾರಾಗೋಗತ್ತೆ. ಎಲ್ಲ ಕೊಟ್ಟಿದ್ದ ಭಗವಂತ ಹೇಗೆ ಇದರದೆಲ್ಲ
ವಿನಾಶ ಹೇಗಾಯ್ತು ಅಂತ ತುಂಬಾ ತಲೆ ಕೆಡಿಸಿಕೊಂಡು ಕೂತಿರ್ತಾರೆ. ಶೀಲೆಯನ್ನ ಕೇಳ್ತಾರೆ, ಯಾಕಮ್ಮ ಹೀಗಾಯ್ತು, ಎಲ್ಲ ಕೊಟ್ಟಿದ್ರು ದೇವ್ರು, ನಾನೇನ್ ತಪ್ಪು ಮಾಡ್ದೆ, ಹೀಗೆ ಭಗವಂತ ಈ ತರ ಶಿಕ್ಷೆ ಕೊಟ್ಟಿದನಲ್ಲ ಅಂತ ಶೀಲೆಗೆ ಕೇಳಿದಾಗ ಶೀಲೆ ಹೇಳ್ತಾಳೆ, ಸ್ವಾಮಿ ಈ ತರ ಅವತ್ತು ಆ ದಾರವನ್ನ ನೀವು ಆ ಗೌರವ ಕೊಡದೆ ಆ ದಾರಕ್ಕೆ ಅಗ್ನಿಯಲ್ಲಿ ಎಸೆದಿದ್ದಕ್ಕೆ ಈ ತರ ದುರಂತ ನಮಗೆ ಬಂದಿದೆ ಅಂತ ಹೇಳಿ ಶೀಲೆ ಹೇಳ್ತಾಳೆ ಕೌಂಡಿನ್ಯರಿಗೆ. ಅವಾಗ ಕೌಂಡಿನ್ಯರಿಗೆ ಅರ್ಥ ಆಗತ್ತೆ, ಓ ನಾನು ಮಾಡಬಾರ್ದಾಗಿತ್ತು ಆ ತಪ್ಪು, ಅನಂತ ದೇವರು ನಮಗೆ ಈ ಶಿಕ್ಷೆ ಅದಕ್ಕೆ ಕೊಟ್ಟಿರೋದು ಅಂತ ಅವ್ರಿಗೂ ಅರಿವಾಗಿ ಭಗವಂತನನ್ನ ಹುಡುಕ್ಲಿಕ್ಕೆ ಹೋಗ್ತಾರೆ. ನಮ್ಮಲ್ಲಿ ಯಾರು ಈ ತರ ಮಾಡ್ತಾರೆ, ಅಯ್ಯೋ ಹೋಗ್ಲಿ ಬಿಡ್ರಿ, ಏನೋ ತಪ್ಪು ಮಾಡಿದೀವಿ, ಏನೋ ಮಾಡಕ್ಕಾಗಲ್ಲ ಅಂತ ಬಿಟ್ಬಿಡ್ತೀವಿ. ಕೌಂಡಿನ್ಯರು ಹಾಗಲ್ಲ, ಮಹಾನುಭಾವರು. ನನ್ನಿಂದ ತಪ್ಪಾಗಿದೆ, ಪ್ರಾಯಶ್ಚಿತ್ತ ಆಗ್ಲೇಬೇಕು ಅಂತ ಪಶ್ಚಾತ್ತಾಪದಿಂದ ಭಗವಂತನನ್ನ ಹುಡುಕ್ಲಿಕ್ಕೆ ಹೋಗ್ತಾರೆ. ಎಲ್ಲಿದಾನ ಅನಂತ ಅಂತ ಹೇಳಿ ಆ ದಾರಿ ಮಧ್ಯಕ್ಕೂ ಉದ್ದಕ್ಕೂ ಕೇಳ್ಕೊಂಡ್ ಬರ್ತಾರೆ. ವೃಕ್ಷವನ್ನ ಕೇಳ್ತಾರೆ, ನದಿಯನ್ನ ಕೇಳ್ತಾರೆ, ಎಲ್ಲಿದಾನ ಅನಂತ, ಯಾರು ತಮಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ಕಡೆಗೆ ಇಲ್ಲಿ ಎಲ್ಲೋ ಅನಂತ ನನಗೆ ಸಿಗಲ್ಲ, ನಾನು ಇನ್ ಏನ್ ಪ್ರಯೋಜನ, ಅನಂತನಿಗೆ ಅವಮಾನ ಮಾಡಿದ್ದೇನೆ, ಇನ್ನ ಬದುಕ್ಲಿಕ್ಕೆ ನಂಗೆ ಯಾವ ಅರ್ಹತೆನೂ ಇಲ್ಲ ಅಂತ ಹೇಳಿ ಪ್ರಾಣತ್ಯಾಗ ಮಾಡ್ತೀನಿ ಅಂತ ಹೇಳಿ ಸಿದ್ಧ ಆಗ್ತಾರೆ ಕೌಂಡಿನ್ಯರು. ಆಗ ಭಗವಂತ ಆ ಪಶ್ಚಾತ್ತಾಪಕ್ಕೆ ಭಗವಂತ ಒಲಿತಾನೆ. ಒಬ್ಬ ವೃದ್ಧ ಬ್ರಾಹ್ಮಣ ರೂಪದಲ್ಲಿ ಅನಂತ ದೇವರೇ ಸಾಕ್ಷಾತ್ತಾಗಿ ಬಂದು ನಾನ್ ಕರ್ಕೊಂಡು ಹೋಗ್ತೀನಿ ನಿನ್ನ ಅನಂತನ ಹತ್ರ ಅಂತ ಕೌಂಡಿನ್ಯರನ್ನ ಒಂದು ಗುಹೆಗೆ ಕರ್ಕೊಂಡು ಹೋಗ್ತಾನಂತೆ. ಆ ಗುಹೆನಲ್ಲಿ ಅನಂತ ಪದ್ಮನಾಭನ ದಿವ್ಯ ರೂಪ, ಆವಾಗ್ಲೇ ಹೇಳಿದ ಹಾಗೆ ಅನಂತ ಶಬ್ದ ಪ್ರತಿಪಾದ್ಯರಾದ ಶೇಷದೇವರ ಮೇಲೆ ಭಗವಂತ ಮಲ್ಕೊಂಡಿರೋದು. ಆ ಅದ್ಭುತವಾದಂತಹ ಅಚಿಂತ್ಯಾತ್ಮಕವಾದಂತಹ ಆ ರೂಪವನ್ನ ನೋಡಿ ಬೆರಗಾಗ್ತಾರೆ ಕೌಂಡಿನ್ಯರು. ಕಣ್ಣಲ್ಲಿ ಆನಂದ ಭಾಷ್ಪ ನೋಡಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾರೆ, ಸ್ವಾಮಿ ಈ ತರ ನನ್ನಿಂದ ಅಪರಾಧ ಆಗಿದೆ, ಇದಕ್ಕೆ ಏನು ಪರಿಹಾರ ನೀನೇ ಹೇಳಬೇಕು ಅಂತ ಆ ವೃದ್ಧ ಬ್ರಾಹ್ಮಣ ಅವನೇ ಇನ್ನೊಂದು ರೂಪದಲ್ಲಿ ಆ ಅನಂತ ಪದ್ಮನಾಭನಾಗಿ ದರ್ಶನ ಕೊಡ್ತಾ ಇರ್ತಾನೆ. ಆಗ ಪದ್ಮನಾಭ ದೇವರೇ ಅವನಿಗೆ ಉಪದೇಶ ಮಾಡ್ತಾರೆ, ನೋಡಪ್ಪ, ಅನಂತ ಪದ್ಮನಾಭ ವ್ರತ ಅನ್ನೋದು 14 ವರ್ಷಗಳ ಕಾಲ ಆಚರಣೆ ಮಾಡಬೇಕಾದಂತಹ ವ್ರತ. ಪರಮ ಶ್ರದ್ಧೆಯಿಂದ ಭಕ್ತಿಯಿಂದ ಆ 14 ಅನ್ನೋದು ವಿಶೇಷವಾದ ಸಂಖ್ಯೆ. ಅನಂತ ಪದ್ಮನಾಭ ವ್ರತದಲ್ಲಿ 14 ಎಳೆಗಳ ಆ ದಾರವನ್ನ ಇಟ್ಟು ಪೂಜೆ ಮಾಡಬೇಕು, ಬ್ರಾಹ್ಮಣರಿಗೆ ದಾನ ಮಾಡಬೇಕು. ಇದೆಲ್ಲ ಉಪದೇಶ, ಪೂಜಾ ವಿಧಾನಗಳು ಮತ್ತೆ ಅದರ ಫಲಗಳು, ಅದರಿಂದ ಆಗುವಂತಹ ಲಾಭಗಳು ಮತ್ತೆ ಈ ಕೆಟ್ಟತನದ ಪರಿಹಾರ ಎಲ್ಲವನ್ನು ಭಗವಂತ ಉಪದೇಶ ಮಾಡ್ತಾನೆ ಕೌಂಡಿನ್ಯರಿಗೆ. ಅದಕ್ಕೆ ತಕ್ಕಂತೆನೆ ಕೌಂಡಿನ್ಯರು ಭಗವಂತನಿಗೆ ನಮಸ್ಕಾರ ಮಾಡಿ ಆ ಆದೇಶವನ್ನು ತಮ್ಮ ಶಿರಸ ವಹಿಸಿ ಮಾಡ್ತೀನಿ ಅಂತ ಹೇಳಿ ಆಶ್ರಮಕ್ಕೆ ಬಂದು ಶೀಲೆಗೂ ಕೂಡ ಇದರ ವಿಚಾರ ಹೇಳಿ 14 ವರ್ಷಗಳ ಕಾಲ ಶ್ರದ್ಧೆಯಿಂದ ಭಕ್ತಿಯಿಂದ ಅನಂತ ಪದ್ಮನಾಭ ವ್ರತವನ್ನ ಆಚರಣೆ ಮಾಡ್ತಾರೆ. ಬ್ರಾಹ್ಮಣರಿಗೆ ದಾನಾದಿಗಳು, ಅತ್ಯಂತ ಶ್ರದ್ಧೆ ಭಕ್ತಿ. ಕೌಂಡಿನ್ಯರು ಮಹಾನುಭಾವರು, ಮುನಿಗಳು, ಅವರ ಶ್ರದ್ಧಾ ಭಕ್ತಿ ಅದು ನಮ್ಮ ಊಹೆಗೂ ಸಿಲುಕಲ್ಲ. ಆ ರೀತಿಯಲ್ಲಿ ಆಚರಣೆಯನ್ನ ಚೆನ್ನಾಗಿ ಮಾಡ್ತಾರೆ. ಇದರಿಂದ ಭಗವಂತ ಸಂತೃಪ್ತನಾಗ್ತಾನೆ. ಮತ್ತೆ ಅವ್ರಿಗೇನು ಆ ಗೋಸಂಪತ್ತು ಅದೆಲ್ಲ ಕಳೆದು ಹೋಗಿರತ್ತಲ್ಲ, ಅದು ಮತ್ತೆ ಎಲ್ಲ ವಿಶೇಷವಾಗಿ ಮತ್ತೆ ಪ್ರಾಪ್ತಿ ಆಗತ್ತೆ. ಮತ್ತೆ ಇವಾಗ ಆಶ್ರಮ ಪೂರ್ತಿ ಸಂಪದ್ಭರಿತವಾಗಿ ಇರುತ್ತೆ ಆಶ್ರಮ. ಇದಾದ ಮೇಲೆ 14 ವರ್ಷಗಳ ನಂತರ ಉದ್ಯಾಪನೆ ಅಂತ ಮಾಡ್ಬೇಕು. ಅಂದ್ರೆ ಏನೇನು ತಪ್ಪುಗಳಾಗಿದೆ, ಈ 14 ವರ್ಷಗಳಲ್ಲಿ ಏನೇನು ಅಪರಾಧಗಳಾಗಿವೆ, ಅದಕ್ಕೆಲ್ಲ ಒಂದು ಕ್ಷಮೆಯಾಗಿ ಉದ್ಯಾಪನೆ ಅನ್ನುವ ಒಂದು ಕಾರ್ಯಕ್ರಮ ಮಾಡಬೇಕು. ಇದೆಲ್ಲ ಮಾಡಿ ತಕ್ಕಂತೆ ಆ ಶಾಸ್ತ್ರ ಮತ್ತೆ ವಿಧಿವಿಧಾನಗಳ ಅನುಗುಣವಾಗಿ ಕೌಂಡಿನ್ಯರು ಮತ್ತೆ ಶೀಲೆ ಈ ವ್ರತವನ್ನ ಭಗವಂತನಿಗೆ ಸಮರ್ಪಣೆ ಮಾಡ್ತಾರೆ. ಭಗವಂತ ಅತ್ಯಂತ ಸಂತೋಷಪಟ್ಟು ಎಲ್ಲಾ ತರದ ಸಂಪತ್ತುಗಳನ್ನು ಕೊಡ್ತಾನೆ. ಈ ಪ್ರಸಂಗವನ್ನ ಶ್ರೀಕೃಷ್ಣ ಪರಮಾತ್ಮ ಧರ್ಮರಾಜರಿಗೆ ಹೇಳ್ತಾರೆ. ಶ್ರೀಕೃಷ್ಣ ಪರಮಾತ್ಮನ ಆಣತಿಯಂತೆ ಧರ್ಮರಾಜಾದಿಗಳು ಈ ವ್ರತವನ್ನ ಆಚರಣೆ ಮಾಡಿ ಮತ್ತೆ ರಾಜ್ಯವನ್ನ ಪಡೆದರು ಅನ್ನುವುದನ್ನ ನಾವು ತಿಳ್ಕೊಳ್ಬೇಕು. ಇಷ್ಟು ಅದ್ಭುತವಾದಂತಹ ಮಹಿಮೆ ಅನಂತ ಪದ್ಮನಾಭ ವ್ರತದ ಮಹಿಮೆ. ಇದನ್ನು ಇವತ್ತರೆಗೂ ಆಚರಣೆ ಮಾಡುವ ಸಂಪ್ರದಾಯ ನಮಗೆ ಸಿಕ್ಕಿದೆ ಅಂದ್ರೆ ಅದು ನಮ್ಮ ಸೌಭಾಗ್ಯ ಅಂತ ನಾವು ಅನ್ಕೋಬೇಕು. ಅನಂತ ಪದ್ಮನಾಭ ನಾವು ಎಷ್ಟೊಂದ್ ಕಡೆ ನೋಡಿರ್ತೀವಲ್ಲ ಚಿತ್ರಗಳು, ಅನೇಕ ರೂಪಗಳಿಂದ ಭಗವಂತ ನಮ್ಮ ದೇಶದಲ್ಲಿ ಅನಂತ ಪದ್ಮನಾಭ ರೂಪದಲ್ಲಿ ವಿಶೇಷವಾಗಿ ಸನ್ನಿಹಿತನಾಗಿದ್ದಾನೆ. ನಮ್ಮ ಉಡುಪಿಯ ಬಳಿ ಇರುವ ಅನಂತಾಸನ ಹಿಂದೆ ಹೇಳಿದ ಹಾಗೆ ಆಚಾರ್ಯರ ಕುಲದೈವ. ಅದಲ್ಲದೆ ಪೆರಡೂರಿನ ಅನಂತ ಪದ್ಮನಾಭ,
ಮತ್ತೆ ಹೆಬ್ರಿ ಅನಂತ ಪದ್ಮನಾಭ, ಪಣಿಯಾಡಿ ಅಂದ್ರೆ ಪುತ್ತಿಗೆ ಮಠದ ಆ ಒಂದು ಆಶ್ರಯದಲ್ಲಿ ಬರುವಂತಹ ಪಣಿಯಾಡಿ ಅನಂತ ಪದ್ಮನಾಭ ದೇವರು, ಅಲ್ಲಿ ಸಾಕ್ಷಾತ್ ಪದ್ಮನಾಭನೇ ನೆಲೆಸಿದ್ದಾನೆ ಸಾಕ್ಷಾತ್ತಾಗಿ ಅಂತ ಆ ಶಾಸ್ತ್ರ ಅಲ್ಲಿರುವ ಜನ ಅಥವಾ ಪುರಾಣಗಳು ಹೇಳ್ತವೆ. ಅದಲ್ಲದೆ ಕಾರ್ಕಳದಲ್ಲಿ ವಿಶೇಷವಾದಂತಹ ಬೃಹದಾಕಾರವಾದಂತಹ ಒಂದು ಅನಂತ ಪದ್ಮನಾಭ ದೇವರ ಮೂರ್ತಿ, ಆ ಮೂರ್ತಿಯನ್ನು ನಾವು ಚಿಂತನೆ ಮಾಡಬೇಕು. ಅಷ್ಟು ಅದ್ಭುತವಾದಂತಹ ಮೂರ್ತಿ. ಅದಲ್ಲದೆ ಜಗತ್ ಪ್ರಸಿದ್ಧವಾದ ದ ವೆಲ್ದಿಯೆಸ್ಟ್ ದೇವಸ್ಥಾನಗಳು ಅಂತ ಪ್ರಸಿದ್ಧಿ ಪಡೆದಿರುವಂತಹ ತಿರುವನಂತಪುರದ ಅನಂತ ಪದ್ಮನಾಭ ದೇವರ ದೇವಸ್ಥಾನ ಅತ್ಯಂತ ಶ್ರೀಮಂತವಾದ ದೇವಸ್ಥಾನ. ಆ ರೂಪದ ಚಿಂತನೆ ಅದ್ಭುತ. ಆ ಶೇಷದೇವರ ಮೇಲೆ ಭಗವಂತ ಮಲಗಿದ್ದಾನೆ. ಒಂದು ಕೈಯಲ್ಲಿ ಕಮಲವನ್ನು ಹಿಡಿದಿದ್ದಾನೆ ಭಗವಂತ, ಇನ್ನೊಂದು ಕೈಯಲ್ಲಿ ರುದ್ರದೇವರನ್ನು ಹಿಡಿದಿದ್ದಾನೆ. ಭಗವಂತನ ಸರ್ವೋತ್ತಮತ್ವ. ಭಗವಂತ ಶೇಷಶಾಹಿಯಾಗಿ ಮಲಗಿರುವುದು ಅಂದ್ರೆ ಸೌಖ್ಯ, ಅದು ಸುಖ. ಇಂಥ ಸುಖ ಯಾರಿಗಿದೆ? ಬ್ರಹ್ಮದೇವರು ಯಾವಾಗ್ಲೂ ಜಪ ಮಾಡ್ತಾ ಇರ್ತಾರೆ, ರುದ್ರದೇವರು ಯಾವಾಗ್ಲೂ ಜಪ ಮಾಡ್ತಾ ಇರ್ತಾರೆ. ಮಲಗಿರುವ ಅಂದ್ರೆ ಯೋಗ ನಿದ್ರೆ. ಅದು ಅವನು ಮಲಗ್ಬಿಟ್ರೆ ನಾವು ಮಲಗ್ಬಿಡ್ತೀವಿ ಆಮೇಲೆ. ಮಲಗಿರುವುದು ಅಂದ್ರೆ ಯೋಗ ನಿದ್ರೆ. ಹಾಗಾಗಿ ಭಗವಂತ ಆ ಯೋಗ ನಿದ್ರೆಯ ಮೂಲಕ ತನ್ನ ಸರ್ವೋತ್ತಮತ್ವವನ್ನ ಜಗತ್ತಿಗೆ ತೋರಿಸ್ತಾ ಇದ್ದಾನೆ. ಅಂತಹ ಅದ್ಭುತವಾದಂತಹ ರೂಪ ಅನಂತ ಪದ್ಮನಾಭ ದೇವರ ರೂಪ. ಅದನ್ನು ನಾವು ಯಾವಾಗ್ಲೂ ಚಿಂತನೆ ಮಾಡಬೇಕು. ಚಿಂತನೆ ಮಾಡ್ತಾ ಈ ವ್ರತವನ್ನ ಆಚರಣೆ ಮಾಡುವುದರಿಂದ ವಿಶೇಷ ಫಲ. ಈ ವ್ರತವನ್ನ ಆಚಾರ್ಯರು ಅಥವಾ ಶಾಸ್ತ್ರದಲ್ಲಿ ಹೇಗೆ ತಿಳಿಸಿದ್ದಾರೆ ಅದೇ ರೀತಿ ಆಚರಣೆ ಮಾಡಬೇಕಾದದ್ದು. ಅಂದ್ರೆ 2 ಕಲಶಗಳು, ಒಂದು ಯಮುನೆ. ಯಾಕಂದ್ರೆ ಯಮುನೆಯ ತೀರದಲ್ಲಿ ಇದರ ಶೀಲೆಗೆ ಮೊದಲು ಗೊತ್ತಾಗಿದ್ರಿಂದ ಯಮುನೆಗೆ ಒಂದು ಗೌರವ ಕೊಡ್ಬೇಕಲ್ಲ. ಆದ್ರಿಂದ ಯಮುನಾ ಕಲಶ ಅಂತ ಒಂದು ಸ್ಥಾಪನೆ ಮಾಡಬೇಕು. ಮತ್ತೆ ಅನಂತ ದೇವರನ್ನ ಒಂದು ಕಲಶದಲ್ಲಿ ಸ್ಥಾಪನೆ ಮಾಡಿ ಪೂಜೆಯನ್ನ ಅತ್ಯಂತ ಶ್ರದ್ಧಾ ಭಕ್ತಿಗಳಿಂದ ಮಾಡಬೇಕು. ಹಿಂದೆ ಹೇಳಿದ ಹಾಗೆ 14 ಎಳೆಗಳ ದಾರ, ಅದನ್ನು ಪೂಜೆ ಮಾಡಿ ನಂತರದಲ್ಲಿ ದಾನ ಮಾಡಿ, ಬ್ರಾಹ್ಮಣರಿಗೆ ದಾನ ಮಾಡಿ, ಹಿರಿಯರಿಗೆ ದಾನ ಮಾಡಿ ನಾವು ಧರಿಸಿಕೊಳ್ಬೇಕು. ಭುಜದಲ್ಲಿ ಧರಿಸಿಕೊಳ್ಳಬಹುದು ಅಥವಾ ಕೊರಳಲ್ಲಿ ಧರಿಸಿಕೊಳ್ಳಬಹುದು. ಅದು ಅವರವರ ಸಂಪ್ರದಾಯಕ್ಕೆ ಬಿಟ್ಟಿದ್ದು. ಹೀಗೆ ಅನಂತ ಪದ್ಮನಾಭ ವ್ರತದ ಮಹಿಮೆ ಹೇಳಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ಅದ್ಭುತವಾದಂತಹ ಮಹಿಮೆ. ಹೀಗೆ ಅನಂತ ಫಲಗಳನ್ನು ಕೊಡ್ತಾನೆ ಭಗವಂತ ಅಂತ ಆವಾಗ್ಲೇ ಹೇಳಿದೆ. ಈ ವ್ರತವನ್ನ ಯಾರು ಭಕ್ತಿ ಶ್ರದ್ಧೆಗಳಿಂದ ಆಚರಣೆ ಮಾಡ್ತಾರೆ ಅನಂತ ಫಲಗಳನ್ನು ಭಗವಂತ ಅವರು ಕೊಟ್ಟು ಮೋಕ್ಷವನ್ನೇ ಕೊಡುವಂತಹ ರೂಪ ಅನಂತ ಪದ್ಮನಾಭ ರೂಪ. ಅದು ಶ್ವೇತದ್ವೀಪದಲ್ಲಿ ಭಗವಂತ ಪಾಲಸಾಗರದಲ್ಲಿ, ಹಾಲಿನ ಸಾಗರದಲ್ಲಿ ಶೇಷದೇವರ ಮೇಲೆ ಕುಳಿತಿರುವಂತಹ ಅದ್ಭುತವಾದ ರೂಪ. ಆ ಮೂಲ ರೂಪದ ಒಂದು ಉಪಾಸನೆ, ಆ ವ್ರತ ಇನ್ನೂ ವಿಶೇಷವಾದದ್ದು. ಸೊ ಈ ವ್ರತದ ಆಚರಣೆ ಅತ್ಯಂತ ಶ್ರೇಯಸ್ಕರ, ಅತ್ಯಂತ ಸೌಖ್ಯಪ್ರದ ಅಂತ ಹೇಳಿ ಅನಂತ ಪದ್ಮನಾಭ ದೇವರಲ್ಲಿ ಎಲ್ಲರೂ ವ್ರತವನ್ನ ಆಚರಣೆ ಮಾಡಿ ಅವರ ಅನುಗ್ರಹಕ್ಕೆ ಪಾತ್ರರಾಗಬೇಕು ಅಂತ ಹೇಳಿ ಶ್ರೀಕೃಷ್ಣ ಅರ್ಪಣಮಸ್ತು. ಅದು ಮಧ್ವರ ಹೃದಯದಲ್ಲಿ ಉಡುಪಿಯಲ್ಲಿ ಸಿಗುತ್ತೆ ಎನ್ನುವ ಏಕೈಕ ಕಾರಣದಿಂದ ಕೃಷ್ಣ ದ್ವಾರಕೆಯನ್ನು ಬಿಟ್ಟು ಉಡುಪಿಗೆ ಬಂದಿದ್ದಾನೆ. ಇದು ನಮ್ಮ ಆಚಾರ್ಯರ ಮಹಿಮೆ.